ನಾಳೆ ನಿರ್ಧಾರವಾಗಲಿದೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಅಕ್ರಮ ಪ್ರಕರಣ ಇದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ವಿಚಾರ ಇದು. ನಾಳೆ ತೀರ್ಪನ್ನ ಪ್ರಕಟಿಸಲಿರೋ ಕರ್ನಾಟಕ ಹೈಕೋರ್ಟ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರಕರಣದ ಸಂಬಂಧ ತೀರ್ಪು ಬರುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿಂದ ತೀರ್ಪು ಬರುತ್ತೆ. ತೀವ್ರ ಕುತೂಹಲ ಕೆರಳಿಸಿದೆ ಈಗ ಹೈಕೋರ್ಟಿನ ತೀರ್ಪು. ಸಿಎಂ ಸಿದ್ದರಾಮಯ್ಯ ಪರ ತೀರ್ಪು ಬರುತ್ತಾ ಅಥವಾ ರಾಜ್ಯಪಾಲರ ಪರ ತೀರ್ಪು ಪ್ರಕಟ ಆಗುತ್ತಾ ಅನ್ನುವಂತಹ ಯಕ್ಷ ಪ್ರಶ್ನೆ ಉದ್ಭವ ಆಗಿದೆ. ಸಿದ್ದರಾಮಯ್ಯ ಸಿಎಂ ಭವಿಷ್ಯ ತೀರ್ಮಾನಿಸಲಿದೆ ಹೈಕೋರ್ಟಿನ ತೀರ್ಪು. ರಾಜ್ಯ ರಾಜಕೀಯದಲ್ಲಿ ಭಾರೀ ಸದ್ದು ಮಾಡಿರುವಂತಹ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ನಿರ್ಧಾರ ಆಗುತ್ತೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಅಕ್ರಮ ಪ್ರಕರಣ ಇದೆ. ಇನ್ನು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತಹ ವಿಚಾರ ಕೋರ್ಟ್ ಅಂಗಳದಲ್ಲಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ತೀರ್ಪನ್ನ ಪ್ರಕಟಿಸಲಿದೆ ಕರ್ನಾಟಕ ಹೈಕೋರ್ಟ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರಕರಣದ ಸಂಬಂಧ ತೀರ್ಪನ್ನ ನೀಡಲಾಗುತ್ತೆ. ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರಿಂದ ತೀರ್ಪನ್ನ ನೀಡಲಾಗುತ್ತೆ. ಹೀಗಾಗಿ ತೀವ್ರ ಈಗ ಕುತೂಹಲ ಕೆರಳಿಸಿದೆ ಹೈಕೋರ್ಟಿನ ತೀರ್ಪು ಏನಾಗುತ್ತೆ ಅಂತ. ಸಿಎಂ ಸಿದ್ದರಾಮಯ್ಯನವರ ಪರ ತೀರ್ಪು ಬರುತ್ತಾ ಅಥವಾ ರಾಜ್ಯಪಾಲರ ಪರ ತೀರ್ಪು ಪ್ರಕಟ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಈ ಮೂಲಕವಾಗಿ ಸಿಎಂ ಭವಿಷ್ಯ ತೀರ್ಮಾನ ಆಗುತ್ತೆ ನಾಳೆಯ ಹೈಕೋರ್ಟ್ ತೀರ್ಪಿನ ಮೇಲೆ.